ನಮಸ್ಕಾರ ವೀಕ್ಷಕ ಬಂಧುಗಳೇ, ಗಜಲ್ ಪ್ರಿಯರೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರು. ನನ್ನ ಯೂಟ್ಯೂಬ್ ವಾಹಿನಿಯ ಗಜಲ್ಗಳ ಗುಚ್ಛದ ಕಾರ್ಯಕ್ರಮದ 58ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ಸಂಚಿಕೆಯಲ್ಲಿ ವಿಶೇಷವಾಗಿ ಪರ್ಷಿಯನ್, ಹಿಂದುತ್ವ ಅಂದರೆ ಹಿಂದಿ, ಪಂಜಾಬಿ ಈ ಭಾಷೆಗಳಲ್ಲಿ ಬರೆದಂತಹ ಕವನಗಳು, ಮಹಾಕವನಗಳು ಅಂದರೆ ಎಪಿಕ್, ಮಹಾಕಾವ್ಯ, ಗಜಲ್ಸ್, ಹಲವಾರು ರೀತಿಯ ಪ್ರಕಾರದ ಕವನಗಳನ್ನು ಬರೆದಾರೆ. ಸ್ವತಃ ಅವರು ಸಿತಾರಂಭ ನುಡಿಸುವ ವಾದ್ಯವನ್ನು ಕಂಡುಹಿಡಿದು ಅದನ್ನು ಬಾರಿಸುತ್ತಾ ಅದರಲ್ಲೇನೋ ಒಂದು 6 ಸ್ವರಗಳನ್ನು ಗುರುತಿಸಿದ್ದಾರೆ, ಇನ್ವೆಂಟ್ ಮಾಡ್ಯಾರ, ಶೋಧಿಸಿದ್ದಾರೆ, ಜಗತ್ತಿಗೆ ಕೊಟ್ಟಾರೆ. ಅದನ್ನು ನುಡಿಸುತ್ತಾನೆ ಅವರು ಗಜಲ್ಗಳನ್ನು ಹಾಡ್ತಿದ್ರು, ಹಾಡುಗಳನ್ನು ಹಾಡ್ತಿದ್ರು. ಅವರ ವಿಶೇಷ ಕೊಡುಗೆ ಅಂದರೆ ಕವಾಲಿ, ಖಯಾಲ್. ಕವಾಲಿ ಪಿತಾಮಹ ಅಂತ ಕರೀತಾರೆ, ಕವಾಲಿಯ ಜನಕನೇ ಅವರು. ಆ ಮಹಾನ ಗಜಲ್ಕಾರ್, ಕವಿ, ಸಾಹಿತಿ ಯಾರಂದರೆ 13ನೇ ಶತಮಾನದ ಅಮೀರ್ ಖುಸ್ರೋ. ಅಮೀರ್ ಖುಸ್ರೋ ಅವರ ಜೀವಿತಾವಧಿ ಕ್ರಿಸ್ತಿಶಕ 1253ರಿಂದ 1325. ಅದು ದೆಹಲಿಯಲ್ಲಿ ಸುಲ್ತಾನರ ಆಳ್ವಿಕೆಯ ಕಾಲ. ಅವರು ತುಘಲಕ್ ಆಗಿರ್ಬೋದು, ಖಿಲ್ಜಿ ಆಗಿರ್ಬೋದು, ಎಷ್ಟು ಅಲ್ಲಿ ತಲೆಮಾರುಗಳು, ಎಷ್ಟು ಜನ ಆಳ್ಯಾರ, ಅವರ ಎಲ್ಲ ಜೀವನ ಬಗ್ಗೆ ಆಯಿತು, ಏರಿಳಿತಗಳ ಬಗ್ಗೆ ಆಯಿತು. ಈ ದೆಹಲಿ ಆಡಳಿತದ ಏರಿಳಿತಗಳ ಬಗ್ಗೆ ಅಮೀರ್ ಖುಸ್ರೋ ಅವರು ಸಾಕಷ್ಟು ತಿಳಿದುಕೊಂಡಾರ, ಅನುಭವಿಸ್ಯಾರ ಮತ್ತು ನೋಡ್ಯಾರ. ಅವರನ್ನು ಆ ದೆಹಲಿ ಸುಲ್ತಾನರು ತಮ್ಮ ಆಸ್ಥಾನ ಕವಿ ಅಂತಲೂ ಗೌರವ ಪದವಿಗಳನ್ನು ಕೊಟ್ಟ, ಅವರಿಗೆ ಉನ್ನತ ಸ್ಥಾನವನ್ನು ಕೊಟ್ಟದ್ದುಂಟು. ಅದರಂತೆ ಅವರು ಒಂದು ಕಡೆಗೆ ಸೀಮಿತ ಆಗಲ್ಲ, ಕಲ್ಕತ್ತಾ ಎಲ್ಲೆಲ್ಲ ಅವ್ರಿಗೆ ಆಹ್ವಾನ ಬರ್ತಿತ್ತು ಆ ರಾಜರ ಕಡೆಗೆ ಹೋಗಿ, ಸುಲ್ತಾನರ ಕಡೆಗೆ ಹೋಗಿ ಅಲ್ಲಿ ಅವರನ್ನು, ಇವರ ಹಾಡಂದ್ರೆ ಬಹಳಷ್ಟು ಜನ ಇವರ ಹಾಡು, ಇವರ ಸಂಗೀತಕ್ಕಾಗಿಯೇ ಇವ್ರನ್ನ ಕರಿತಿದ್ರು, ಗೌರವ ಸಲ್ಲಿಸ್ತಿದ್ರು. ಆ ಎಲ್ಲ ಆಹ್ವಾನಗಳನ್ನು ಸ್ವೀಕರಿಸಿ ಅವರೆಲ್ಲರಿಂದಲೂ ರಾಜ್ಯ ಮರ್ಯಾದೆಯನ್ನು ಪಡೆದ ಅಮೀರ್ ಖುಸ್ರೋ. ಅಮೀರ್ ಖುಸ್ರೋ ಅವರ ತಂದೆ ತುರ್ಕಿ, ತಾಯಿ ಭಾರತೀಯ. ತುರ್ಕಿ ಅವರ ಹೆಸರು, ಅವ್ರ ತಂದೆ ಹೆಸರು ಅಮೀರ್ ಸೈಫುದ್ದೀನ್ ಮೊಹಮ್ಮದ್ ಖುಸ್ರೋ. ಅವರಿದ್ದದ್ದು ಇವತ್ತಿನ ಕಜಕಿಸ್ತಾನ. ಆವಾಗ ಏನಾಗಿತ್ತಂದರೆ ಜಂಗೀಸ್ ಖಾನ್ ಅವರ ಹಾವಳಿ ಬಾಳಿತ್ತು. ಹೀಗಾಗಿ ಅಲ್ಲಿಂದ ತಪ್ಪಿಸಿಕೊಂಡು ಅವರು ಅಫ್ಘಾನಿಸ್ತಾನಕ್ಕೆ ಬರ್ತಾರೆ, ಇವತ್ತಿನ ಅಫ್ಘಾನಿಸ್ತಾನಕ್ಕೆ. ಅಫ್ಘಾನಿಸ್ತಾನಕ್ಕೆ ಬಂದು ಕೆಲವೊಂದು ದಿನ ಇರ್ತಾರೆ. ಅವರಿಗೆ ಗೊತ್ತಾಗ್ತಿದೆ ಅಫ್ಘಾನಿಸ್ತಾನದ ಕೆಲವು ಬಂಟನೆಗಳು ಅಲ್ಲಿ ದೆಹಲಿಯಲ್ಲಿ ರಾಜ್ಯ ಆಳ್ತಾ ಇವೆ ಅಂತೇಳಿ. ಅವರ ಕಡೆ ಪ್ರಾರ್ಥನೆ ಮಾಡಿದಾಗ ಅವರು ಅವನಿಗೆ ಬರ್ಲಿಕ್ಕೆ ಹೇಳ್ತಾರೆ. ಅವರು ಕ್ರಿಸ್ತಿಶಕ 1230ಕ್ಕೆ ದೆಹಲಿಗೆ ಬರ್ತಾರೆ. ಆ ಸುಲ್ತಾನನ ಒಬ್ಬ ಮಿನಿಸ್ಟರ್ ಮಗಳನ್ನ ಮದುವೆ ಆಗ್ತಾನೆ. ಅಂದರೆ ಅಮೀರ್ ಖುಸ್ರೋ ಅವರ ತಾಯಿ. ಅವರು ಯಾರಂದರೆ ಬಿಬಿ ದೌಲತ್ ನಾಸ್, ಒಬ್ಬ ಮಿನಿಸ್ಟರ್ ಮಗಳು. ಮುಂದೆ ಈ 2 ದಂಪತಿಗಳಿಗೆ 3 ಜನ ಗಂಡು ಮಕ್ಕಳು, ಒಬ್ಬ ಹೆಣ್ಣು ಮಗಳು. ಆ 3 ಜನರ ಗಂಡು ಮಕ್ಕಳಲ್ಲಿ ಒಬ್ಬ ಅಮೀರ್ ಖುಸ್ರೋ. ಅಮೀರ್ ಖುಸ್ರೋನ ಮೂಲ ಹೆಸರ ಅಬುಲ್ ಹಸನ್ ಯಾಮೀನುದ್ದೀನ್ ಖುಸ್ರೋ. ಅಬುಲ್ ಹಸನ್ ಯಾಮೀನುದ್ದೀನ್ ಖುಸ್ರೋ ಅವರಿಗೆ ಅಮೀರ್ ಅಂತ ಹೇಳಿ ಈ ದಿಲ್ಲಿ ಸುಲ್ತಾನರು ಪದವಿಯನ್ನು ಕೊಟ್ಟಿದ್ದು. ಅವರು ತಮ್ಮ ಕಾವ್ಯನಾಮವನ್ನು ಅಮೀರ್ ಖುಸ್ರೋ ಅಂತಲೇ ಎಲ್ಲಕ್ಕೆ ಬರ್ತಾರೆ. ಮುಂದೆ ತುಘಲಕ ನಾಮ ಬರೆದು ತುಘಲಕದ ಏರಿಳಿತಗಳ ಬಗ್ಗೆ ಐತಿ. ಅಷ್ಟೇ ಅಲ್ಲ, ಈ ಒಂದು
ಪ್ರಕಾರಗಳಲ್ಲಿ ಗಜಲ್ ಇದೆ, ರುಬಾಯಿ ಇದೆ, ಮಸ್ನವಿ ಅಂತ ಬರ್ತದೆ. ಮಸ್ನವಿ ಅಂದ್ರೆ ಹೆಚ್ಚು ಕಡಿಮೆ ಅದು ಎಪಿಕ್ ಇದ್ದಂಗೆ, ಸುಮಾರು 4000, 8000, 10,000 ಶ್ಲೋಕಗಳ ಒಂದು ದೀರ್ಘ ಕವನ. ಅದರಲ್ಲಿ 5 ಅಂತ ದೀರ್ಘ ಕವನಗಳನ್ನು ಬರ್ತಾರೆ, ಎಪಿಕ್ಗಳನ್ನು ಬರ್ತಾರೆ. ಅದ್ರಾಗ ಒಂದು ಮಶೂರ್ ಅಂದ್ರೆ ಪ್ರಸಿದ್ಧಿಯನ್ನು ಹೊಂದಿದ್ದು ಲೈಲಾ ಮಜ್ನು. ಮತ್ತು ಸ್ವತಃ 11 ಮಾತೃಕೆಗಳ ಸಾಲಿನ ಪಂಕ್ತಿಯ ಕವನಗಳನ್ನು ರಚಿಸಿ ತಮ್ಮ ಸಿತಾರ ಮೂಲಕ ಹಾಡಿ ಜನರನ್ನು ಅವರೇನು ಮಾಡ್ತಿದ್ರು, ರಂಜಿಸುತ್ತಿದ್ದರು. ಇಂತಹ ಮಹಾನ್ ಗಜಲ್ಕಾರ, ಸಾಹಿತಿ, ಗಾಯಕ ಅಮೀರ್ ಖುಸ್ರೋ ಅವರ 2 ಗಜಲ್ಗಳನ್ನು ಆಯ್ಕೆ ಮಾಡಿಕೊಂಡ ಈ ಸಂಚಿಕೆಯಲ್ಲಿ ಒಂದು ಗಜಲನ್ನು ತಮ್ಮ ಮುಂದೆ ಇಡ್ತೇನೆ. ಇವರನ್ನ ಭಾರತೀಯ ಗಿಳಿ ಅಂತ ಕರಿತಿದ್ರು. ಗಿಳಿ ಅಂದ್ರೆ ಗಿಣಿ, ದ ಪ್ಯಾರೆಟ್ ಆಫ್ ಇಂಡಿಯಾ ಅಂತ ಇವರನ್ನ ಕರಿತಿದ್ರು, ಅಮೀರ್ ಖುಸ್ರೋ ಅವರನ್ನು. ಈಗ ಇವರು ಬರೆದಂಥ ಬಹಳಷ್ಟು ಗಜಲ್ಗಳಲ್ಲಿ ಸಾಹಿತ್ಯದ ಹೊಡೆದಿದೆ, ಅದೆಲ್ಲ ಹೇಳಕ್ಕಿಲ್ಲಿ ಸಾಧ್ಯ ಆಗೋದಿಲ್ಲ ಟೈಮ್ನಲ್ಲಿ. ಅವರ ಬಗ್ಗೆ ಸಾಕಷ್ಟು ಯಾರಿಗೆ ಸಾಹಿತ್ಯದಲ್ಲಿ ಅಭಿರುಚಿ ಇದೆ, ಸಾಹಿತ್ಯ ರಚನೆ ಮಾಡಬೇಕು, ಕೃಷಿ ಮಾಡಬೇಕಂತ ಅಭಿರುಚಿ ಇದೆ, ಅಂಥವರು ಇಂತಹ ಸಾಹಿತಿಗಳ, ಕವಿಗಳ ಬರೆದಂಥ ಪುಸ್ತಕಗಳು ಈಗಂತೂ ಎಲ್ಲ ಭಾಷೆಯಲ್ಲೂ ಇವು ಟ್ರಾನ್ಸ್ಲೇಷನ್ ಆಗ್ತಾ ಬಂದಿವೆ. ಇಂಗ್ಲೀಷ್ನಾಗಂತೂ ಈಸಿಯಾಗಿ ಸಿಗ್ತಿದೆ. ಅವನ್ನ ತಗೊಂಡು ಓದ್ಕೊಂಡ್ರೆ ನಮ್ಮಲ್ಲಿ ಕಾವ್ಯಶಕ್ತಿನೂ ಹೆಚ್ಚಾಗ್ತಿದೆ, ಸುಧಾರಣೆ ಆಗ್ತಿದೆ, ಮತ್ತು ನಮ್ಮ ಬರವಣಿಗೆಯಲ್ಲಿ ಶ್ರೀಮಂತಿಕೆ ಬರ್ತಿದೆ. ಅದಕ್ಕೆ ಯಾರು ಬೆಳಿಬೇಕಂತ ಇರ್ತಾರೆ, ಇಂಥವರ ಸಾಹಿತ್ಯವನ್ನು ಓದಲು ಬಹಳ ಅವಶ್ಯಕತೆ ಇದೆ. ಇನ್ನು ಅಮೀರ್ ಖುಸ್ರೋ ಅವರ ಮೊದಲನೇ ಗಜಲ್ ನಾನು ತಮಗೆ ಹೇಳ್ತಾ ಇರೋದು, ಅದು ಲಘು ಗಜಲ್ ಆಗಿದೆ. ಅಂದ್ರೆ ಕೇವಲ 4 ಸೇರುಗಳಿವೆ. ಆ 4 ಸೇರುಗಳು ಸಾಮಾನ್ಯವಾಗಿ ಕಾಲ ಕುರಿತಿದೆ. ಕಾಲ ಅಂದ್ರೆ ಸಮಯ ಎಷ್ಟು ಬಲವಾನ್ ಇದೆ, ಎಷ್ಟು ಶಕ್ತಿಶಾಲಿ ಇದೆ, ಅದನ್ನು ಪ್ರೀತಿಸಿದವರಿಗೂ ಪ್ರೀತಿಯಿಂದ ಏನು ಪಡೆಯೋಕ್ಕಾಗುವುದಿಲ್ಲ, ದ್ವೇಷಿಸಿದವರಿಗೂ ಅಂದ್ರೆ ಯಾರನ್ನು ಬಿಡುವುದಿಲ್ಲ ಅದು ಕಾಲ. ಆ ಕಾಲದ ಬಗ್ಗೆ 4 ಸೇರುಗಳಲ್ಲಿ ಅಮೀರ್ ಖುಸ್ರೋ ಅವರು ಆ ಕಾಲದ ಒಂದು ಮಹಿಮೆಯನ್ನ ಬಿಚ್ಚಿಟ್ಟಾರ. ಖ್ಯಾತ ಉರ್ದು ಸಾಹಿತಿ, ಗಾಯಕ, ಕವಿ ಅವರ ಪ್ರಸ್ತುತ ಗಜಲದ ಸಾರಾಂಶ ಹೀಗಿದೆ: ಎಲ್ಲಕ್ಕಿಂತ ಕಾಲವು ಬಲಶಾಲಿ, ಕಾಲವು ಸ್ವಯಂ ತನ್ನ ಬೇಡಿಕೆಯನ್ನು ನಾಶ ಮಾಡುವುದು, ಕಾಲಕ್ಕೆ ಎಷ್ಟೇ ಸ್ನೇಹಿತೆಯಲ್ಲಿ ನಿಷ್ಠೆ ಹೊಂದಿದರೂ ಶಾಶ್ವತ ಉಳಿಯಲಾರದು. ಮನುಷ್ಯ ಜೀವನದಲ್ಲಿ ಘಟಿಸುವ ಪ್ರತಿ ಘಟನೆಯನ್ನು ಎದುರಿಸಬೇಕು. ನಮ್ಮ ಜೀವನವೇ ನಮ್ಮ ಕೈಗಳಲ್ಲಿ ಇದೆ. ನಾವು ಯಾವುದೇ ಪುಣ್ಯ ನದಿ, ಸಮುದ್ರ ದಡ ಆಗಿದ್ದರೂ ಕೂಡ ತ್ರಸೆ ಇಲ್ಲದೆ ಇರಲು ಸಾಧ್ಯವಿಲ್ಲ. ಇಡೀ ಆಯುಷ್ಯ ನಮ್ಮ ಜೊತೆ ಇದ್ದರೂ ಅದು ಎಂದಿಗೂ ನಮಗೆ ಅಪರಿಚಿತವೇ. ಅಮೀರ್ ಖುಸ್ರೋ ಅವರ ಗಜಲದ ಮೊದಲನೇ ಸೇರು ಅಂದರೆ ಮೊದಲ ಹೀಗೆ ಹೇಳ್ತಿದೆ: ಮಿಟ್ ದಿಯಾ ಉನ್ಹೇं खुद वक्त के तकाज़ों ने, मिट दिया उन्हें खुद वक्त के तकाज़ों ने, जो लोग वक्त के महरूम इल्तिफात रहे, जो लोग वक्त के महरूम ಇಲ್ತಿಫಾತ್ ರಹೆ. ಇಲ್ಲಿ ವಕ್ತ್ ಮತ್ತು ಇಲ್ತಿಫಾತ್ ಇವು ಕಾಫಿಯಾಗಿವೆ. ರಹೆ ನೇನ್ ಬರ್ತದಲ್ಲ, ಇದು ರದೀಫ್ ಆಗಿದೆ. ಅದೇ ಭಾವನೆಯನ್ನು ಕನ್ನಡದಲ್ಲಿ ನಾನು ಕಾಲದ ಬೇಡಿಕೆಯೇ ಸ್ವಯಂ ಅದನ್ನು ನಾಶ ಮಾಡುವುದು, ಕಾಲದ ಬೇಡಿಕೆಯೇ ಸ್ವಯಂ ಅದನ್ನು ನಾಶ ಮಾಡುವುದು, ಕಾಲದ ಸ್ನೇಹಕ್ಕೆ ನಿಷ್ಠೂರು ಆ ಜನರೇ ಆಗಿರುವುದು, ಕಾಲದ ಸ್ನೇಹಕ್ಕೆ ನಿಷ್ಠೂರು ಆ ಜನರೇ ಆಗಿರುವುದು. ಇಲ್ಲಿ ನಾಶವೇ ಜನರೇ, ಇದು ಕಾಫಿಯಾ ಇದೆ
ಮಾಡಿದರೂ ಆಗಿರುವುದು ಇದು. ಅಮೀರ್ ಖುಸ್ರವರ ಗಜಲದ ಎರಡನೇ ಸೇರ್. हर एक हादसा ये जिस्त से, हर एक हादसा ये जिस्त से गुजर जाएं, हमारे हाथ में जो जिंदगी का हाथ रहे, हमारे हाथ में जो जिंदगी का हाथ रहे. ಅದೇ ಭಾವನೆಯನ್ನು ಕನ್ನಡದಲ್ಲಿ ಜೀವನದ ಪ್ರತಿಯೊಂದು ದುರ್ಘಟನೆಗಳನ್ನು ದಾಟಿ ಹೋಗು, ಜೀವನದ ಪ್ರತಿಯೊಂದು ದುರ್ಘಟನೆಗಳನ್ನು ದಾಟಿ ಹೋಗು, ಆ ಜೀವನದ ಕೈಗಳು ನಮ್ಮ ಕೈಗಳಲ್ಲಿಯೇ ಇರುವುದು, ಆ ಜೀವನದ ಕೈಗಳು ನಮ್ಮ ಕೈಗಳಲ್ಲಿಯೇ ಇರುವುದು. ಅಮೀರ್ ಖುಸ್ರವರ ಗಜಲದ ಮೂರನೇ ಸೇರು. जो अपनी जात में दरिया भी थे समंदर भी थे, जो अपनी जात में दरिया भी थे समंदर भी थे, लबे पुरात वही तिश्न पुरात रहे, लबे पुरात वही तिश्न पुरात रहे. ಅದೇ ಭಾವನೆಯನ್ನು ಕನ್ನಡದಲ್ಲಿ ನಮ್ಮ ಕುಲದ ನದಿ ಯಾವುದು ಅದು ಸಮುದ್ರವೂ ಆಗಿದೆ, ನಮ್ಮ ಕುಲದ ನದಿ ಯಾವುದೋ ಅದು ಸಮುದ್ರವೂ ಆಗಿದೆ, ಆ ಪುಣ್ಯ ಜಲದಡವೇ ಪುಣ್ಯ ಜಲದ ತ್ರಷೆಯಾಗಿದೆ, ಪುಣ್ಯ ಜಲದ ತ್ರಷೆಯಾಗಿದೆ. ಖುಸ್ರೋ ಅವರ ಗಜಲದ ಕೊನೆಯ ಸೇರಂದ್ರೆ ಅದು ಮತ್ತ. ಇಲ್ಲಿ ಅವ್ರದ್ದು ಅಂಕಿತನಾಮ ಖುಸ್ರೋ ಅಂತಾನೆ ಇದೆ. ಸೇರ್ ಹೀಗೆ ಹೇಳ್ತಿದೆ. ओ अजनबी की तरह आज से मिलते हैं, ओ अजनबी की तरह आज से मिलते हैं, तमाम उम्र जो खुसरो हमारे साथ रहे, तमाम उम्र जो खुसरो हमारे साथ रहे. ಅದೇ ಭಾವನೆಯನ್ನು ಕನ್ನಡದಲ್ಲಿ ಅಪರಿಚಿತನಂತೆ ಅವನು ಇಂದಿಗೂ ನಮಗೆ ಭೇಟಿ ಆಗುವನು, ಅಪರಿಚಿತನಂತೆ ಅವನು ಇಂದಿಗೂ ನಮಗೆ ಭೇಟಿಯಾಗುವನು, ಇಡೀ ಆಯುಷ್ಯ ಆ ಖುಸ್ರೋ ನಮ್ಮ ಜೊತೆ ಇರುವನು. ಗಜಲ್ ಪ್ರಿಯರೇ, ಇಲ್ಲಿವರೆಗೆ ತಾವು ಅಮೀರ್ ಖುಸ್ರೋ ಅವರ ಗಜಲನ್ನು ಕೇಳಿದ್ರಿ. ಅದೇ ಭಾವನೆಗಳ ಆಧಾರದ ಮೇಲೆ ನಾನು ರಚಿಸಿದ ನನ್ನ ಕನ್ನಡ ಗಜಲನ್ನು ತಮ್ಮ ಮುಂದೆ ಹಂಚಿಕೊಳ್ಳಲು ಸಂತೋಷ ಅನಿಸ್ತಾ ಇದೆ. ನನ್ನ ಗಜಲದ ಮೊದಲನೇ ಸೇರ್ ಮತ್ಲ ಹೀಗಿದೆ. ಕಾಲನು ಬಲಶಾಲಿ, ಸ್ವಂತ ತಾನೇ ಎಲ್ಲವನ್ನು ಪಡಿಸಿತು ನಾಶ, ಸ್ವಂತ ತಾನೇ ಎಲ್ಲವನ್ನು ಪಡಿಸಿತು ನಾಶ. ಯಾರು ಕಾಲನನ್ನು ಆರಾಧಿಸುವರು ಅದು ಅವರನ್ನು ಪಡಿಸಿತು ನಾಶ, ಎಲ್ಲವನ್ನು ಅವರನ್ನು. ಇದೇನಿದೆ ಕಾಫಿಯಾ ಇದೆ, ಪಡಿಸಿತು ನಾಶ ಇದೇನಿದೆ ಇದು ರದೀಫ್ ಇದೆ. ನನ್ನ ಗಜಲದ ಎರಡನೇ ಶೇರ್. ದುರ್ಘಟನೆಗಳ ಸರಣಿಯೇ ಬದುಕು, ನೊಂದದೆ ಹೋಗು ದಾಟಿ ಅವುಗಳ, ನಮ್ಮ ಕೈಗಳೇ ನಮ್ಮ ಬದುಕಿನ ಕೈಗಳನ್ನು ಪಡಿಸಿತು ನಾಶ. ಮೂರನೇ ಸೇರ್. ಗಂಗೆ ಕುಲದ ಜಲ ಪವಿತ್ರ ನದಿ, ಪವಿತ್ರ ಸಮುದ್ರ ಆ ಗಂಗಾಸಾಗರ, ಜೀವಜಲ ಪವಿತ್ರ ಜಲ, ತ್ರಷೆಯನ್ನು ಪಡಿಸಿತು ನಾಶ. ನನ್ನ ಗಜಲದ ನಾಲ್ಕನೇ ಸೇರ್. ಸತ್ಯ ಅಸತ್ಯ ಪರೀಕ್ಷಿಸುವುದರಲ್ಲಿ ಬದುಕು ಸವಿಯಿತು ಭ್ರಮೆಯಲ್ಲಿ, ಸತ್ಯದ ಅರಿವು ಆದಾಗ ಅದು ಎಲ್ಲವನ್ನು ಪಡಿಸಿತು ನಾಶ.
ಗಜಲದ ಕೊನೆ ಸೆ ಮಗ್ತಾ ಇರ್ತದೆ. ಭೇಟಿಯಾದಾಗ ಎಲ್ಲರೂ ಎಲ್ಲವೂ ಅಪರಿಚಿತ ಸತ್ಯ, ಎಲ್ಲವೂ ಅಪರಿಚಿತ ಸತ್ಯ. ಅರ್ಜುನ, ಮರಳುವಾಗ ಎಲ್ಲರೂ ಪರಿಚಿತ. ಕಾಲ ಎಲ್ಲವನ್ನೂ ಪಡಿಸಿತು ನಾಶ, ಕಾಲ ಎಲ್ಲವನ್ನೂ ಪಡಿಸಿತು ನಾಶ. ಗಜಲ್ ಪ್ರಿಯರೇ, ಇಲ್ಲಿವರೆಗೆ ಮಹಾನ್ ಕವಿ, ಗಜಲ್ಕಾರ್, ಸಂಗೀತಕಾರ, ಗಾಯಕ ಅಮೀರ್ ಖುಸ್ರೋ ಅವರ ಲಘು ಗಜಲನ್ನು ಆಸ್ವಾದಿಸಿದ್ರಿ. ಅದರ ಭಾವನೆಗಳನ್ನು ನಾನು ಕನ್ನಡದಲ್ಲಿ ಪ್ರಸ್ತುತಪಡಿಸಿದ್ದನ್ನು ಕೂಡ ತಾವು ಆಸ್ವಾದಿಸಿದ್ರಿ. ಅದೇ ಭಾವನೆಗಳನ್ನು ಹೊತ್ತು ನಾನು ಬರೆದಂತಹ ಕನ್ನಡ ಗಜಲದ ಸವಿಯನ್ನು ತಾವು ಉಂಡಿರುವಿ. ನನಗನಿಸ್ತಿದೆ ಈ ಗಜಲಗಳು ತಮ್ಮ ಮನವನ್ನು ಮುಟ್ಟಿರಬೇಕು. ದಯವಿಟ್ಟು ಈ ನನ್ನ ಕಾರ್ಯಕ್ರಮ ಚಾನಲಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡುವುದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡದೇ ಇದ್ದಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇತರರನ್ನು ಸಬ್ಸ್ಕ್ರೈಬ್ ಮಾಡುವಂತೆ ಪ್ರೇರಣೆ ನೀಡಿ. ಮುಂದಿನ ಸಂಚಿಕೆಯಲ್ಲಿ ನಾನು ಅವರ ಇನ್ನೊಂದು ಖ್ಯಾತ ಗಜಲನ್ನು ತಮ್ಮ ಮುಂದೆ ಸಾದರಪಡಿಸಿವೆ. ಅದರಂತೆ ಅದರ ಭಾವಾಂತರ ಮತ್ತು ನನ್ನ ಕನ್ನಡ ಗಜಲನ್ನು ಕೂಡ ತಮ್ಮೊಂದಿಗೆ ಹಂಚಿಕೊಳ್ಳಿವೆ. ಅಲ್ಲಿವರೆಗೆ ಧನ್ಯವಾದಗಳು. ಮತ್ತೆ ಸಿಗೋಣ.